ಊಟ ಆಯ್ತಾ? ಇಲ್ಲ, ಈಗ ಮಾಡ್ಬೇಕು. ನಿಮ್ದು? ಇನ್ನೂ ಇಲ್ಲ. ಏನ್ ಅಡ್ಗೆ ಮಾಡಿದ್ದಾರೆ ಮನೇಲಿ? ಏನಮ್ಮ ಪ್ರಿಯಾ, ಹೇಗನ್ಸ್ತ ನಮ್ಮ ಹುಡುಗ? ನಿಂಗ್ ಒಪ್ಗೆನಾ? ಒಳ್ಳೆ ಸಂಬಂಧ ಸಿಕ್ತಿದೆ ಕಣೆ. ಶುಭ ಕಾಲ ಬರೋ ತರ ಇದೆ. ಬೇಡ ಅಂದು ಬರಗಾಲ ಬರೋ ತರ ಮಾಡ್ಬಿಡ್ವೆ. ಒಪ್ಕೊಂಬಿಡೆ. ಒಪ್ಗೆ ಇದೆ. ಅಯ್ಯಯ್ಯೋ, ನನ್ ಮುದ್ದು ಬಂಗಾರಿ. ನಾನ್ ಹೇಳಿರ್ಲಿಲ್ವಾ ಬೀಗ್ರೆ, ನನ್ ಮಗಳು ನಮ್ಮ ಒಪ್ಗೆಗೆ ಯಾವತ್ತೂ ಇಲ್ಲ ಅನ್ನೋದಿಲ್ಲ ಅಂತ. ನಿಮ್ಗೆ ನಮ್ ಮಗಳು ಒಪ್ಗೆನಾ? ಮಾಧವ, ಹೇಳು. ನಾನು ಮೊನ್ನೆನೇ ಹೇಳದ್ನಲ್ಲಪ್ಪ, ನನ್ಗೊಪ್ಗೆ ಇದೆ. ಆಯ್ತಲ್ಲ, ಹಾಗಾದ್ರೆ ಇನ್ನೇನಿದ್ರು ನೆಕ್ಸ್ಟ್ ಡುಮ್ ಅನ್ಸ್ಬಿಡೋದೆ. ನನ್ಗೆ ತುಂಬಾ ಖುಷಿ ಆಗ್ತಾ ಇದೆ ಪರಮೇಶ್ವರ್. ಹುಡುಗ ಹುಡುಗಿ ಒಪ್ಕೊಂಡ್ರಲ್ಲ, ನಿಶ್ಚಿತಾರ್ಥ ಯಾವಾಗ ಇಟ್ಕೋಣ ಪರಮೇಶ್ವರ್? ಅಲ್ಲ, ಬೀಗ್ರೆ. ನಿಶ್ಚಿತಾರ್ಥನಾ? ಅದೆಲ್ಲ ಮಾಡ್ಬೇಕಾ? ಅರೆ, ಏನ್ ಹೇಳ್ತಿದ್ದೀರಾ ಆಂಟಿ? ನಿಶ್ಚಿತಾರ್ಥ ಮಾಡ್ಲೇಬೇಕಂದ್ರೆ ಏನರ್ಥ? ಮದ್ವೆಗಿಂತ ಮುಂಚೆ ನಿಶ್ಚಿತಾರ್ಥ ಮಾಡ್ಲೇಬೇಕಲ್ವಾ? ನೀನ್ ಹೇಳ್ತಾ ಇರೋದು ನಿಜಾನೇಮಾ, ಆದ್ರೆ ನಾನ್ ಯಾಕೆ ಈಗ ನಿಶ್ಚಿತಾರ್ಥ ಬೇಡ ಅಂತ ಹೇಳ್ತಿದ್ದೀನಿ ಅಂದ್ರೆ, ಬೀಗ್ರೆ, ನೆನ್ನೆ ನೀವು ಫೋನ್ ಮಾಡಿದ್ಮೇಲೆ ನಮ್ ಪುರೋಹಿತರಿಗೆ ನಾನು ನನ್ ಮಗಳ ಜಾತಕ ಕಳ್ಸಿ ಫೋನ್ ಮಾಡಿದ್ದೆ. ಅವರು ಯಾವ್ದಾದ್ರು ಒಳ್ಳೆ ಸಂಬಂಧ ಸಿಕ್ಕಿದ್ರೆ ತಕ್ಷಣ ಮದ್ವೆ ಮಾಡ್ಬಿಡಿ, ಯಾಕಂದ್ರೆ ನಿಮ್ ಮಗಳಿಗೆ ಇನ್ ಒಂದೇ ತಿಂಗಳು ಗುರುಬಲ ಇರೋದು ಅಂತ ಹೇಳಿದ್ರು. ಅದಕ್ಕೆ ಹಾಗೆ ಹೇಳ್ದೆ. ಈಗ ಎಂಗೇಜ್ಮೆಂಟ್ ಅಂದ್ರೆ ಅದು ತಯಾರಿಗೆ 1 ವಾರ ಬೇಕು. ಮೊದ್ಲೇ ನಮ್ ಸಂಬಂಧಿಕರು ಜಾಸ್ತಿ. ಈಗ ನಾಳೆನೆ ಅಂದ್ರೆ ನಾಳೆನೆ ಎಂಗೇಜ್ಮೆಂಟ್ ಮಾಡಕ್ ಆಗಲ್ವಲ್ಲ, ತಯಾರಿ ಮಾಡ್ಕೊಳ್ಳೋದಕ್ಕೆ 1 ತಿಂಗಳಾದ್ರೂ ಟೈಮ್ ಬೇಕಾಗುತ್ತೆ. ಅದಕ್ಕೆ ಎಂಗೇಜ್ಮೆಂಟ್ ಮೊದ್ಲು ಡೈರೆಕ್ಟ್ ಆಗಿ ಮದ್ವೆನೆ ಮಾಡ್ಬಿಡ್ಬೋದಲ್ಲ. ಅಮ್ಮ, ಏನಾಯ್ತೆ? ಯಾಕೆ ಒಬ್ಳೆ ಕೂತಿದ್ಯಾ? ಏನಿಲ್ಲ ಕಾವ್ಯ. ಯಾಕೆ? ನೀನ್ ಇನ್ನು ಎಕ್ಸಾಮ್ ಫೀಸ್ ಕಟ್ಟಿಲ್ವಾ? ಅಟೆಂಡೆಂಟ್ ಹೇಳ್ತಾ ಇದ್ರು ನೀನ್ ಇನ್ನು ಎಕ್ಸಾಮ್ ಫೀಸ್ ಕಟ್ಟಿಲ್ಲ ಅಂತ. ಯಾಕೆ? ಏನಾದ್ರು ಪ್ರಾಬ್ಲಮ್ಮಾ? ಕಾವ್ಯ, ನಂಗೊಂದ್ ಹೆಲ್ಪ್ ಮಾಡ್ತೀಯಾ? ಹೇಳೆ. ನಂಗೊಂದ್ 5,000 ಕೊಟ್ಟಿರ್ತೀಯಾ? ನಾನು ನಿಂಗೆ ನಾಳೆ ಕೊಡ್ತೀನಿ. ಅಮ್ಮ, ನಿಜ ಹೇಳು, ಏನೇ ಆಗ್ತಿದೆ ನಿನ್ ಲೈಫಲ್ಲಿ? ಸಿದ್ದುನು ಕಾಣಿಸ್ತಾ ಇಲ್ಲ. ನೀನ್ ನೋಡಿದ್ರೆ ಅವ್ರ ಫ್ರೆಂಡ್ ನ ಇಟ್ಕೊಂಡು ದಬಾಯಿಸ್ತಿದ್ದೆ. ಒಲ್ಲೊಬ್ಬನು ಏನೋ ಪ್ರಾಬ್ಲಮ್ ಅಲ್ಲಿ ಇದ್ದಾನೆ ಅಂತ ಹೇಳ್ದೆ. ಇವಾಗ ನೋಡಿದ್ರೆ ಕಾಲೇಜ್ ಫೀಸು ಕಟ್ಟಿಲ್ಲ. ಯಾವಾಗ್ಲೂ ಎಲ್ರಿಗಿಂತ ಮುಂಚೆ ಬಂದ್ ಫೀಸ್ ಕಟ್ತಾ ಇದ್ದೆ. ಇವಾಗ ನೋಡಿದ್ರೆ ನನ್ನ ಹತ್ರನೇ ದುಡ್ಡು ಕೇಳ್ತಾ ಇದ್ಯಾ? ಅದೆಲ್ಲ ಏನು ಕೇಳ್ಬೇಡಿ ಪ್ಲೀಸ್. ನಾನೀಗ ಏನು ಹೇಳೋ ಪರಿಸ್ಥಿತಿಲಿ ಇಲ್ಲ. ಸದ್ಯಕ್ಕೆ ನನಗ್ ದುಡ್ಡು ಕೊಡಕ್ಕಾಗುತ್ತಾ ಕಾವ್ಯ? ನನಗ್ ಸಾಲ ಅಂತ ಕೊಟ್ಟಿರು. ನನ್ನ ಹತ್ರನೂ ದುಡ್ಡಿಲ್ಲ ಕಣೆ. ಇರು, ನಮ್ಮ ಅಪ್ಪಂಗ್ ಫೋನ್ ಮಾಡಿ ಕೇಳ್ತೀನಿ. ಹಲೋ ಅಪ್ಪ, ಅರ್ಜೆಂಟಾಗಿ 5,000 ಬೇಕಿತ್ತು. ಅಪ್ಪ ಅಪ್ಪ ಸಾರಿ ಕಡೆ ಅಮ್ಮ, ನಿಂಗೆ ಗೊತ್ತಲ್ಲ ನಮ್ಮಪ್ಪ ಹೇಗೆ ಅಂತ. ಪರವಾಗಿಲ್ಲ ಕಾವ್ಯ. ಅಮ್ಮು, ನನ್ನ ಹತ್ರ ಇದ್ದಿದ್ರೆ ನಾನೇ ಕೊಟ್ಟಿದ್ದೆ. ನನ್ನ ಹತ್ರನೂ ಇಲ್ಲ. ಸಾರಿ ಅಮ್ಮು. ಹೇ, ಇಟ್ಸ್ ಓಕೆ ಕಣ್ರೆ. ಅದಕ್ ಸಾರಿ ಎಲ್ಲ ಏನಕ್ಕೆ ಕೇಳ್ತಿದ್ದೀರಾ?
ಎಲ್ಲ ಹೋಗಿದ್ದೆ? 4 ಕ್ಲಾಸ್ ಮುಗಿದ್ಮೇಲೆ ಕಾಲೇಜಿಗೆ ಬರ್ತಾ ಇದೆಯಲ್ಲ. ಮಗ, ನಾನು ಒಂದ್ ಪಾರ್ಟ್ ಟೈಮ್ ಜಾಬ್ ಹುಡುಕ್ತಾ ಇದ್ದೆ. ನಿಮ್ಗೇನಾದ್ರೂ ಎಲ್ಲಿ ಕೆಲಸ ಸಿಗುತ್ತೆ ಅಂತ ಐಡಿಯಾ ಇದೆಯಾ? ಕೆಲ್ಸನಾ? ಯಾಕೋ ಮತ್ತೇನಾದ್ರು ನಿಮ್ಮಪ್ಪ ಮನೆಯಿಂದ ಆಚೆ ಹಾಕುದ್ರಾ? ಏನಾಯ್ತು? ಹಾಗೇನಿಲ್ಲ ಮಗ, ಇನ್ನೇನ್ ನಮ್ದೆಲ್ಲ ಡಿಗ್ರಿನೂ ಮುಗಿತಾ ಇದೆ. ಮನೆಯಲ್ಲಿ ಮಾಧವಣ್ಣನ ಮದ್ವೆನೂ ಏರ್ಪಾಟ್ ಮಾಡ್ತಿದ್ದಾರೆ. ಈ ಟೈಮಲ್ಲಿ ಅಪ್ಪನ್ಗೆ ನನ್ ಕಡೆಯಿಂದ ಪ್ರೆಷರ್ ಆಗ್ಬಾರ್ದು ಅಂತ ಯೋಚನೆ ಮಾಡ್ತಿದ್ದೆ ಕಣ. ಇವಾಗ ನಾನ್ ಕೆಲ್ಸ ಸಿಕ್ಬಿಟ್ರೆ ನನ್ ಖರ್ಚನ್ನ ನಾನೇ ನೋಡ್ಕೊಬೋದಲ್ವಾ, ಅದಕ್ಕೆ. ಓ ಹಂಗ? ಈಗ ಆಲ್ರೆಡಿ 2 ಕಡೆ ವಿಚಾರಿಸ್ತೆ ಮಗ. ಸ್ಟೂಡೆಂಟ್ ಆದ್ರೆ ಅವರು ಕೆಲಸ ಇಲ್ಲ, ಫುಲ್ ಟೈಮ್ ಜಾಬ್ ಇದ್ರೆ ಮಾಡಿ ಅಂತ ಅಂದ್ರು. ನಾನ್ ಓದ್ಕೋಬೇಕಲ್ವೇನ್ರೋ, ಅದಕ್ಕೆ ಪಾರ್ಟ್ ಟೈಮ್ ನೋಡ್ತಾ ಇದ್ದೆ ಅಷ್ಟೇ. ಮಗ, ಫುಡ್ ಡೆಲಿವರಿ ಕೆಲಸ ಮಾಡ್ತೀಯನೋ? ಲೇ, ನಿಯತ್ತಾಗಿ ಮಾಡೋ ಯಾವ ಕೆಲಸ ಆದ್ರೂ ನಂಗೆ ಓಕೆ ಕಣ. ಮಗ, ನಮ್ಮ ಮಾವೊಂದೊಂದು ಫುಡ್ ಡೆಲಿವರಿ ಬಿಸ್ನೆಸ್ ಇದೆ. ಪಾರ್ಟ್ ಟೈಮ್ ಕೆಲ್ಸಕ್ಕಲ್ಲಿ ಸೇರ್ಕೋಬಹುದು. ಆದ್ರೆ ನಮ್ಮ ಮಾವ ಒಂಥರ ಕಿರಿಕ್ ಮನುಷ್ಯ, ಕೆಲಸ ಸಿಗೋದೇ ಡೌಟು. ಮಗ, ನೀನ್ ಅವ್ರನ್ನ ಹೋಗಿ ಪರಿಚಯ ಮಾಡಿಸು ಸಾಕು. ಅವ್ರ ಕೆಲ್ಸ ಕೊಡೋ ಹಾಗೆ ನಾನ್ ಮಾತಾಡ್ತೀನಿ. ನೋಡೋ ಒಂದ್ ಸ್ವಲ್ಪ, ನನಗ್ ಕೆಲ್ಸದ ಅವಶ್ಯಕತೆ ತುಂಬಾ ಜಾಸ್ತಿನೇ ಇದೆ. ಸರಿ ಮಗ, ಇನ್ 2 ಕ್ಲಾಸ್ ಇದೆಯಲ್ಲ, ಮುಗಿಸ್ಕೊಂಡು ಡೈರೆಕ್ಟ್ ಆಗಿ ಅಲ್ಲಿಗೆ ಹೋಗೋಣ. ಏನಾಗುತ್ತಾ ನೋಡೋಣ ಬಾ. ಅಮ್ಮ, ಏನ್ ಮಾತಾಡೋದಮ್ಮ? ಏನ್ ಮಾತಾಡೋದು ಅಂದ್ರೆ, ಹಾ, ನೀವು ತುಂಬಾ ಮುದ್ದಾಗಿದ್ದೀರಾ ಅಂತ ಹೇಳ್ದ. ಅಣ್ಣ, ನಿಂಗೆ ಯಾವ್ದೋ ಅನ್ನೋ ನಂಬರ್ ಇಂದ ಕಾಲ್ ಬರ್ತಾ ಇದೆ ನೋಡು. ಅದ್ ಯಾರ್ ಕಾಲ್ ಅಂತ ಸ್ವಲ್ಪ ನೋಡು ರಕ್ಷು. ಅಣ್ಣ, ನನ್ನ ಅಪ್ಪನ್ಗೆ ಲೆಕ್ಕ ಕೊಡ್ತಿದ್ದೀನಿ ತಾನೆ. ರಕ್ಷಾ, ಯಾವ್ದೋ ಆಫೀಸ್ ಕಾಲ್ ಇರಬೇಕು. ರಿಸೀವ್ ಮಾಡು, ಮಾತಾಡೋಣ. ಹಲೋ. ನೀವು ತುಂಬಾ ಮುದ್ದಾಗಿದ್ದೀರಾ. ಅಯ್ಯಯ್ಯೋ, ಬೆಳಿಗ್ಗೆ ತಾನೇ ಪ್ರಿಯಾ ಅವ್ರ ಅಮ್ಮನ ನನ್ನ ಹತ್ರ ನಂಬರ್ ಇಸ್ಕೊಂಡ್ರಲ್ಲ. ಪ್ರಿಯಾನೇ ಕಾಲ್ ಮಾಡಿರೋದ? ಕೇಶವ, ಪ್ಲೀಸ್ ಫೋನ್ ಕೊಡು. ಅಣ್ಣ, ನೀನ್ ಕೇಳಿದ್ರೆ ಪ್ರಾಣ ಬೇಕಾದ್ರೂ ಕೊಡ್ತೀನಿ, ಆದ್ರೆ ಫೋನ್ ಮಾತ್ರ ಕೊಡಲ್ಲ. ಕೇಶವ, ಪ್ರಿಯಾ ಅವ್ರ ಕಾಲ್ ಮಾಡಿರೋದು. ಅಣ್ಣ, ಪ್ರಿಯಾ ಫೋನ್ ಮಾಡಿದ್ದಾರೆ. ಜಾಸ್ತಿ ಲೇಟ್ ಮಾಡ್ಬೇಡ, ಮಾತಾಡು. ಅನ್ಬಿಟ್ಬೇಡ. ಅಮ್ಮ, ಯಾರು ಮಾತಾಡ್ತಿಲ್ಲಮ್ಮ. ಮಾತಾಡು. ಹಲೋ. ಹಲೋ, ಯಾರು? ನಾನು ಮಾಧವ. ಮತ್ತೆ ಅವಾಗ್ಲೇ ಮಾತಾಡಿದ್ದು? ಅದು ನಮ್ಮಪ್ಪ. ಊಟ ಆಯ್ತಾ? ಇಲ್ಲ, ಈಗ ಮಾಡ್ಬೇಕು. ನಿಮ್ದು? ಇನ್ನೂ ಇಲ್ಲ. ಏನ್ ಅಡ್ಗೆ ಮಾಡಿದ್ದಾರೆ ಮನೇಲಿ? ತಿಳಿ ಸಾರು, ನೀರ್ ಮಜ್ಜಿಗೆ. ನಿಮ್ಮನೇಲಿ? ನಮ್ಮನೇಲಿ ಸಾಂಬಾರು, ಸೊಪ್ಪಿನ ಪಲ್ಯ. ಅಣ್ಣ, ಈ ಸೊಪ್ಪು ಸದೆ ಬಗ್ಗೆ ಮಾತಾಡೋದ್ ಬಿಟ್ಟು ಬೇರೆ ಏನಾದ್ರು ರೊಮ್ಯಾಂಟಿಕ್ ಆಗಿ ಮಾತಾಡು. ಸ್ನಾಕ್ಸ್ ಏನಾದ್ರು ತಿಂದ್ರಾ? ಏಯ್, ಬೇರೆ ಏನಾದ್ರು ಮಾತಾಡೆ. ಅವಾಗಿಂದ ತಿಳಿಸಾರು, ನೀರ್ ಮಜ್ಜಿಗೆ, ಏನ್ ಇದು? ವೀಣಾ ವೀಣಾ ವೀಣಾ, ತಪ್ಪು ಇವಳು ಅಲ್ಲ ಕಣೆ, ತಪ್ಪು ನಮ್ದು. ಇವಳಿಗೆ ಹೊರಗಿನ ಪ್ರಪಂಚನೇ ಗೊತ್ತಾಗ್ತಿರೋ ಹಾಗೆ ಅದ್ಭುತವಾಗಿ ಬೆಳೆಸ್ಬಿಟ್ಟಿದೀವಿ. ಮಾತಾಡು ಮಾತಾಡು ಅಂದ್ರೆ ಏನ್ ಮಾತಾಡ್ಲಮ್ಮ? ಹಾ, ನಾನ್ ನೋಡಕ್ ಚೆನ್ನಾಗಿದ್ದೀನಿ ಅಂತ ಕೇಳು. ನಮ್ಮಮ್ಮ ನೋಡಕ್ ಚೆನ್ನಾಗಿದ್ದಾರಾ? ಏನಾಯ್ತಮ್ಮ? ನಂಗೆ ನೋಡಕ್ ಚೆನ್ನಾಗಿದ್ಯಾ ಅಂತ ಕೇಳಿ. ಓ, ಸಾರಿ. ಏನು? ನಿಮ್ ಅಮ್ಮನ? ಅಂದ್ರೆ ನಾನ್ ನೋಡಕ್ ಚೆನ್ನಾಗಿದ್ದೀನ ಅಂತ ಕೇಳ್ದೆ. ಅಣ್ಣ, ಇಂಥ ಚಾನ್ಸ್ ಯಾರಿಗೂ ಸಿಗಲ್ಲ ಕಣೋ. ಚೆನ್ನಾಗಿದ್ಯಾ ಅಂತ ಹೇಳು. ಹಲೋ,
ಇದೀರಾ ನಾನ್ ನೋಡಕ್ ಚೆನ್ನಾಗಿಲ್ವಾ? ಅದು ನಾನ್ ಆಮೇಲೆ ಹೇಳ. ಯಾಕೆ? ನಾನ್ ಪಂಚಾಂಗ ತೆಗೆದ್ಬಿಟ್ಟು ಯಮಗಂಡ ಕಾಲ ರಾಹು ಕಾಲ ಯಾವಾಗಿದೆ ಅಂತ ಹೇಳಿ ಒಂದು ಮುಹೂರ್ತ ಇಟ್ಬಿಡ್ತೀನಿ. ಅವಾಗ ಹೇಳು, ಸರಿನಾ? ಓಕೆ, ಬಿಡ್ತೀನಿ, ಈಗಲೇ ಹೇಳೋ. ನೀವು ನೋಡೋದಕ್ಕೆ ತುಂಬಾ ಚೆನ್ನಾಗಿದ್ದೀರಾ. ನೀವು ನೋಡೋದಕ್ಕೆ ಚೆನ್ನಾಗಿದ್ದೀರಾ? ನೀವು ಅಂದ್ರೆ ನನ್ಗಿಷ್ಟ ಅಂತ ಹೇಳು. ನೀವು ನೋಡಕ್ ತುಂಬಾ ಚೆನ್ನಾಗಿದ್ದೀರಾ. ನಮ್ಮ ಅಪ್ಪಂಗ್ ನೀವಂದ್ರೆ ತುಂಬಾ ಇಷ್ಟ. ಈಗ ನಾನೇನ್ ತಪ್ಪು ಮಾಡ್ದೆ? ನೀನೇನು ತಪ್ಪು ಮಾಡ್ಲಿಲ್ಲಮ್ಮ. ನಮ್ದೇ ತಪ್ಪು ತಾಯಿ, ಮಾತಾಡು. ಹಲೋ, ನೀವ್ ಯಾಕೆ ಮಧ್ಯದಲ್ಲಿ ಮಾತಾಡ್ತಾ ಇಲ್ಲ? ಅಲ್ಲಿ ಯಾರಾದ್ರೂ ಇದ್ದಾರಾ? ಹಾಗೇನಿಲ್ಲ, ನನಗೆ ನಿಮ್ಮ ಜೊತೆ ನಿಮ್ಮ ಮನೆಯವ್ರಿಗೆಲ್ಲ ಇಷ್ಟ ಆಗ್ಬಿಟ್ಟಿದ್ದೀನಲ್ಲ, ಅದಕ್ಕೆ ಸ್ವಲ್ಪ ಶಾಕ್ ಆಯ್ತಷ್ಟೆ. ಅದು ಅದನ್ನ ಕೇಳು, ಆ ವಿಷಯ ಕೇಳು. ಯಾವ್ದಮ್ಮ? ಅದೇ ಕಣೆ, ನಾನು ನಿಮ್ಮನ್ನ ರೀ ಅಂತ ಕರೀಲ ಅಂತ ಕೇಳು. ಕೇಳು ಕೇಳು. ನಾನ್ ನಿಮ್ಮ ಹತ್ರ ಏನೋ ಕೇಳ್ಬೋದಾ? ಏನ್ ಕೇಳ್ತೀರಾ? ನಾನ್ ನಿಮ್ಮನ್ನ ರೀ ಅಂತ ಕರಿಬೋದಾ? ಏನಣ್ಣ, ಕರಿಬೋದಾ? ಹಲೋ ಹಲೋ, ಇದೀರಾ? ನಾನು ನಿಮ್ಗೆ ನಾಳೆ ಕಾಲ್ ಮಾಡ್ತೀನಿ. ಅಮ್ಮ, ಅಪ್ಪ ಕಾಲ್ ಕಟ್ ಮಾಡ್ಬಿಟ್ರು. ಕೇಳಿಸ್ತಮ್ಮ. ನೀವ್ ಹೇಳ್ಕೊಟ್ಟಾಗೆ ಕೇಳಿದ್ನಲ್ಲಮ್ಮ. ತುಂಬಾ ಚೆನ್ನಾಗಿ ಕೇಳಿದ್ಯಮ್ಮ, ಸಂತೋಷ ಆಯ್ತು. ವೀಣಾ, ಹೋಗ್ಲಿ ಬಿಡೆ. ಇಷ್ಟ ದಿನದ ಮೇಲಾದ್ರೂ ನನ್ನ ಮಗಳು ಒಬ್ಬ ಹುಡುಗನ ಜೊತೆ ಮಾತಾಡೋದಲ್ಲ. ನೀನು ನನ್ನ ಮಗಳಮ್ಮ.